ರಾಷ್ಟ್ರೀಯ ಮಟ್ಟದ ನಾಯಕರ ವಿಷಯಕ್ಕೆ ಬಂದಾಗ ರಾಹುಲ್ ಗಾಂಧಿ ಆಯಿತು, ಸೋನಿಯಾ ಗಾಂಧಿ ಅವರು ಕೂಡ ಬೇಲ್ ಮೇಲಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಬಗ್ಗೆಯೂ ಕೂಡ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಅವರು ಕೂಡ ಬೇಲ್ನಲ್ಲಿದ್ದಾರೆ. ಇವರೆಲ್ಲ ಬೇಲ್ನಲ್ಲಿರುವಂಥವರೆಲ್ಲ ನಾಯಕರ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿ ಈಗೇನಾಗಿದ್ದಾರೆ, ಜನಾರ್ದನ್ ರೆಡ್ಡಿ ಹೊಸದಾಗಿ ಬಿ ಜೆ ಪಿಗೆ ಸೇರಿದಾರಲ್ಲ, ಇದು ಯಾವಾಗಲೂ ಇದೇ ರೀತಿ. ಯಾಕಂದರೆ ಇಷ್ಟು ವರ್ಷ ಬಿ ಜೆ ಪಿಯಿಂದ ಹೊರಗಿದ್ದರು. ಈಗ ಬಿ ಜೆ ಪಿ ಸೇರಿದ ತಕ್ಷಣ ಈ ಥರದ ಆರೋಪ ಮಾಡ್ತಕ್ಕಂಥ ಸಹಜ ಇದೆ. ಇವತ್ತು ಅವ್ರು ಯಾವುದು ಬಿ ಜೆ ಪಿ ವಿರುದ್ಧ ಮಾತನಾಡೋಂಗಿಲ್ಲ ಈಗ ಇನ್ಮೇಲೆ. ಯಾಕಂದರೆ ಬಿ ಜೆ ಪಿ ಸೇರ್ಕೊಂಬಿಟ್ಟಿದಾರಲ್ಲ. ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತನಾಡಬಾರ್ದು ಜನಾರ್ದನ್ ರೆಡ್ಡಿ ಅವರು? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತನಾಡಬಾರ್ದು ಜನಾರ್ದನ್ ರೆಡ್ಡಿ ಅವರು? ಸೊ ಈ ಥರದ್ದು ಯಾವುದೇ ಮನುಷ್ಯ ಒಂದು ಸಲ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರಿದ ಮೇಲೆ ಅದ್ರ ಮೇಲೆ ಹೋಗೋದು, ಕೇಂದ್ರ ಸರ್ಕಾರದ ಮೇಲೆ ಇರ್ತಕ್ಕ ನಾಯಕರುಗಳ ಮೇಲೆ ಮಾತನಾಡೋದು, ಯಾಕಂದರೆ ಸ್ವಲ್ಪ ಇಂಪ್ರೆಸ್ ಮಾಡಬೇಕಲ್ಲ, ಆ ಥರದ್ದೆಲ್ಲ ಸಹಜ ಇರ್ತದೆ. ಸೊ ಐ ಡೋಂಟ್ ವಾಂಟ್ ಟು ಆನ್ಸರ್ ಅಬೌಟ್ ಇಟ್. ನಾವು ನಿಮ್ಮದು ಗಣಿಗಾರಿಕೆ ರದ್ದಾಗಿದ್ದು ಸತ್ಯನ ಹಾಗಾದ್ರೆ ಅವ್ರ ಪ್ರಕಾರ? ಅಲ್ರಿ, ನಮ್ಮ ಲೈಸೆನ್ಸ್ ರದ್ದಾಗಿ ಆಕ್ಷನ್ ಕೂಡ ಆಗಿದೆ. ಲೈಸೆನ್ಸ್ ರದ್ದಾಗೋ ಕಾರಣ ABC ಕ್ಯಾಟಗರಿ ಮಾಡಿದರು. ABC ಕ್ಯಾಟಗರಿ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಇದು ಪೂರ ಮುಗಿದೋಗಿದೆ. ರದ್ದಾಗೋ ಕಾರಣಗಳೇನೆಂದರೆ ನಮ್ಮ 50 years ಆಫ್ ಲೈಸೆನ್ಸ್ ಕೂಡ ಮುಗೀತು. ನಮ್ಮ 56ನಾಗ ಲೈಸೆನ್ಸ್ ಇತ್ತು. ಲೈಸೆನ್ಸ್ ಮುಗಿದಾದ್ಮೇಲೆ 50 years ಆದಮೇಲೆ ಪೀರಿಯಡ್ ಮುಗಿಬೇಕಾಗಿತ್ತು, ಮುಗಿದಿದೆ. ಅದರ ಜೊತೆಗೆ ಇದು ಹಳೆ ಕೇಸ್ ABC ಕ್ಯಾಟಗರಿ ಆಗಿದೆ. ನನ್ನ ಮೇಲೆ ಇಲ್ಲಿವರೆಗೂ ಒಂದು FIR ಕೂಡ ಇಲ್ಲ, ಒಂದು ಏನು ಯಾವುದೋ ರೀತಿಯ ಕೇಸ್ ಇಲ್ಲ. ಈಗ ಅದರ ಬಗ್ಗೆ ನಾವು ಅವ್ರಿಗೆ ಸ್ಪಷ್ಟ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ದೃಷ್ಟಿಕೋನ ಕೊಡ್ತಕ್ಕಂಥದ್ದು ಏನಿಲ್ಲ. ಯಾಕಂದರೆ ಪ್ರತಿ ಟೈಮ್ ಬರ್ತಾರೆ ಅವ್ರು ಈ ರೀತಿಯ ಆರೋಪ ಮಾಡ್ತಾರೆ. ವೈ ಶುಡ್ ಐ ಜಸ್ಟಿಫೈ ಹಿಮ್? ಇಫ್ ಎನಿಥಿಂಗ್ ರಾಂಗ್ ಇಸ್ ದರ್, ಹಿ ಹ್ಯಾಸ್ ಗಾಟ್ ಟು ಗೋ ಟು ಕೋರ್ಟ್ ಅಲ್ಲ. ಕೇಳಬೇಕಲ್ಲ ನೀವು, ಅವ್ರಿಗೆ ಯಾಕೆ ಕೋರ್ಟಿಗೆ ಯಾಕೆ ಹೋಗಬಾರ್ದು? ಇಫ್ ಎನಿಥಿಂಗ್ ರಾಂಗ್ ಇಸ್ ದರ್, ಎವ್ರಿಬಡಿ ಹ್ಯಾವ್ ಗಾಟ್ ಗೋ ಟು ನಾಕ್ ದ ಡೋರ್. ವೈ ಈಸ್ ನಾಟ್ ಏಬಲ್ ಟು ಡೂ, ವೈ ಎಷ್ಟು ಕಮೆಂಟ್ ಟು ಮೀಡಿಯಾ ಅಂದರೆ ಮೀಡಿಯಾದಾಗ ಮಾತನಾಡಿದ್ರೆ ಅವ್ರಿಗೆ ಪಬ್ಲಿಸಿಟಿ ಸಿಗುತ್ತೆ ಅನ್ನೋದಕ್ಕೆ ಮಾತನಾಡ್ತಾರೆ. ಕೊನೆಯದಾಗಿ ಅವರ ಒಟ್ಟಾರೆ ಆರೋಪಗಳ ಬಗ್ಗೆ ನೀವೇನು ಹೇಳಕ್ಕೆ ಬಯಸ್ತಾರೆ? ಏನು ಆರೋಪ ಇದೆ ರೀ? ಈಗ ಅವರು ಆರೋಪ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಸ್ಲೆಸ್ ಇದೆ. ಇಫ್ ಸಮಥಿಂಗ್ ಇಸ್ ದರ್, ಈ ಕ್ಯಾನ್ ಪ್ರೂವ್ ಅಲ್ಲ. ಅವ್ರೇನು ಮಾಡ್ತಾರೆ? ಪ್ರೂವಿಂಗ್ ಇಸ್ ನಾಟ್ ಇನ್ ಫ್ರಂಟ್ ಆಫ್ ಮೀಡಿಯಾ ಅಲ್ವಾ? ವೈ ಶುಡ್ ಎನಿಬಡಿ ಕಮ್ ಇನ್ ಫ್ರಂಟ್ ಆಫ್ ಮೀಡಿಯಾ ಆ್ಯಂಡ್ ಟ್ರೈ ಟು ಪ್ರೂವ್? ಎಸ್, ಅಲಿಗೇಷನ್ಸ್ ಆರ್ ಮೇಡ್, ವೆರಿ ಗುಡ್. ಈಗ ಅದ್ರ ಮೇಲೆ ಬಿಯಾಂಡ್ ಎಲ್ಲಿ ಹೋಗ್ಬೇಕೀಗ? ವೇರ್ ಡು ಯು ಹ್ಯಾವ್ ಟು ಗೋ ಅಂಡ್ ಪ್ರೂವ್ ಯುವರ್ ಸೆಲ್ಫ್? ಇದೇನಂದರೆ ಕಾಲಿಂಗ್ ಫಾರ್ ಮೋರ್ ಅಟೆನ್ಷನ್. ಈ ಥರ ಮಾತನಾಡಿದ್ರೆ ಜಾಸ್ತಿ ಮೀಡಿಯಾದಲ್ಲಿ ಪ್ರಿಫರೆನ್ಸ್ ಸಿಗುತ್ತೆ ಮಾತನಾಡಲಿಕ್ಕೆ. ಇಟ್ಸ್ ಅ ಓಲ್ಡ್ ಟ್ಯಾಟಿಕ್ಸ್ ಆಫ್ ಎಮ್. ಜನಾರ್ದನ್ ರೆಡ್ಡಿ ಅವ್ರದ್ದು ಇದೇನು ಹೊಸ ಟ್ಯಾಟಿಕ್ಸ್ ಅಲ್ಲ. ಯಡಿಯೂರಪ್ಪನ ಬಗ್ಗೆ ಮಾತನಾಡಿಲ್ಲ ಯಡಿಯೂರಪ್ಪನ ಬಗ್ಗೆ ಮಾತನಾಡಿಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ರು, ನಮ್ಮ ಬಗ್ಗೆನೂ ಮಾತನಾಡ್ತಾರೆ. ಈಗ ಸಿದ್ದರಾಮಯ್ಯನ ಬಗ್ಗೆನೂ ಮಾತನಾಡ್ತಾರೆ. ಅವ್ರು ಸಿಚುವೇಶನ್ ಬೇಸ್ಡ್ ಎಲ್ಲರೂ ಮಾತನಾಡ್ತಾರೆ. ಅವ್ರು ಅದರಲ್ಲಿ ಸ್ವಲ್ಪ ಇಸ್ ವೆರಿ ಕ್ಲೆವರ್ ಇನ್ ಹೌ ಟು ಸ್ಪೀಕ್. ಸೊ ವಿಲ್ ಟ್ರೈ ಟು ಸ್ಪೀಕ್ ಬಿಕಾಸ್ ಹಿ ವಾಂಟ್ಸ್ ಪಬ್ಲಿಸಿಟಿ, ನಥಿಂಗ್ ಎಲ್ಸ್. ಜನಾರ್ದನ್ ರೆಡ್ಡಿ ಅವ್ರದ್ದು ಪಬ್ಲಿಸಿಟಿ ತೆಗೆದುಕೊಳ್ಳಿಕ್ಕೆ ಮಾಡುವಂಥ ಒಂದು ಸರ್ಕಸ್ ಇದು ಅನ್ನೋ ರೀತಿಯಲ್ಲಿ ಇದಕ್ಕೆ ಸ್ಪಷ್ಟನೆಯನ್ನು ಲಾಡ್ ಅವರು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ನರಸಿಂಹಮೂರ್ತಿ, ಪ್ಯಾಟಿ, TV9 ಧಾರವಾಡ.